ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವೀಗ ಈ ಒಂದು ವಿಡಿಯೋದಲ್ಲಿ ಸ್ವಾಗತ ಕಾರ್ಯಕ್ರಮದ ನಿರೂಪಣೆಗೆ ನೀವೇನಾದರೂ ತಯಾರಿಯನ್ನು ನಡೆಸ್ತಾ ಇದ್ದರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕೊಟೇಶನ್ಸ್ಗಳನ್ನ ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೆಲ್ಲದಕ್ಕಿಂತ ಮೊದಲು ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ. ಒಂದು ಸುಂದರ ತೋಟದಲ್ಲಿ ಹಚ್ಚ ಹಸಿರಿನ ಗಿಡ ಬಳ್ಳಿಗಳ ಸಾಲಿನಲ್ಲಿ ನಗುನಗುತ್ತಾ ನಲಿಯುತ್ತಿದ್ದವು ನೂರಾರು ಹೂಗಳು. ಆ ಹೂಗಳಲ್ಲಿ ಶ್ರೇಷ್ಠವಾದ ಹೂಗಳು ಇಂದು ನಮ್ಮ ಮುಂದೆ ಇವೆ. ಇಂದು ಎಲ್ಲ ಮುದ್ದಾದ ಸುಂದರ ಮನಸ್ಸಿನ ಹೂಗಳಿಗೆ ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಈ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಅಂತಹ ಸುಂದರವಾದ ಹೂದೋಟವಾದ ವಿದ್ಯಾಸಂಸ್ಥೆಗೆ ನೀವು ಕಾಲಿಟ್ಟ ಮೊದಲ ದಿನ. ನಿಮ್ಮಲ್ಲಿ ನೂರಾರು ಪ್ರಶ್ನೆಗಳು, ನೂರಾರು ಆಲೋಚನೆಗಳು ಮೂಡುವುದು ಸರ್ವೇ ಸಾಮಾನ್ಯ. ಆ ಎಲ್ಲ ಹಿಂಜರಿಕೆಗಳನ್ನು ಹಿಂದಿಕ್ಕಿ ಸಂತೋಷದಿಂದ ನಿಮ್ಮನ್ನು ನಮ್ಮ ವಿದ್ಯಾಸಂಸ್ಥೆಗೆ ಬರಮಾಡಿಕೊಳ್ಳಲೆಂದೇ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆ. ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು: ಕಾಯುವ ದೈವ ನೀನಾಗಿರುವಾಗ ಕಾಡುವವರ ಚಿಂತೆ ನನಗೇಕೆ, ಅಣುವಣುವಿನಲ್ಲಿ ನೀ ಕುಳಿತಿರುವಾಗ ಅಲ್ಪಮತಿಯರ ಚಿಂತೆ ನನಗೇಕೆ ಭಗವಂತ ಎನ್ನುವ ಭಕ್ತಿಯ ಉಕ್ತಿಯಂತೆ ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕುಮಾರ ಅಥವಾ ಕುಮಾರಿ ಇವರು. ಈಗ ಸ್ವಾಗತ. ನಡೆ ಮುಂದೆ ನಡೆ ಮುಂದೆ ಜಗ್ಗಿ ನಡೆ ಮುಂದೆ, ಹಿಗ್ಗದೆ ಕುಗ್ಗದೆ ನೀನು ಹಿಗ್ಗಿ ನಡೆ ಎನ್ನುವ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಹಾಗೆ ನೀನು ಜೀವನದಲ್ಲಿ ನಿನ್ನ ಗುರಿಯನ್ನು ತಲುಪಬೇಕಾದರೆ ಎಲ್ಲ ಕಷ್ಟಗಳನ್ನು ದಾಟಿ ನೀನು ಮುನ್ನುಗ್ಗಬೇಕು ಎನ್ನುವ ಸ್ಫೂರ್ತಿಯ ಮಾತುಗಳನ್ನು ನೆನೆಯುತ್ತಾ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿಯಾದ ಅಥವಾ ಸಹಪಾಠಿಯಾದ ಇವರು. ಇದೀಗ ಉದ್ಘಾಟನಾ ಸಮಾರಂಭ. ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು: ಬೆಳಕು ಎಂಬುದು ಪ್ರಕಾಶಮಾನವಾದದ್ದು, ಅದು ಸಮೃದ್ಧಿಯ ಸಂಕೇತವಾಗಿದೆ. ಈ ಒಂದು ಸಮೃದ್ಧಿಯ ಬೆಳಕನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉದ್ಘಾಟನೆ ಮುಗಿದ ನಂತರ ಸಮೃದ್ಧಿಯ ಬೆಳಕನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಬಾಳಿನ ಪಯಣದಲ್ಲಿ ನೀವು ಮುಂದೆ ಸಾಗುತ್ತಾ ಹೋದಂತೆ ಸುಖ ದುಃಖಗಳ ತಕ್ಕಡಿಯಲ್ಲಿ ಏರಿಳಿತ ಆಗುವುದು ಸಹಜ. ಹೀಗಾಗಿ ನೀನು ಯಾವಾಗಲೂ ಸಕಾರಾತ್ಮಕವಾಗಿರು. ನೀನು ಸಕಾರಾತ್ಮಕವಾಗಿದ್ದರೆ ನಿನ್ನ ದುಃಖವೂ ಕೂಡ ಸುಖವಾಗಿ ಮಾರ್ಪಾಡಾಗುತ್ತದೆ. ಹೀಗಾಗಿ ನಿನ್ನ ಪ್ರಯತ್ನವನ್ನು ನೀನು ಯಾವತ್ತಿಗೂ ಬಿಡಬೇಡ ಎನ್ನುವ ಸ್ಫೂರ್ತಿ ಮಾತುಗಳಿಗೆ ಇಂದು ಮಾದರಿಯಾಗಿರುವಂಥ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಇವರಿಂದ ಇದೀಗ ಅತಿಥಿ ನುಡಿಗಳು. ಆಸಕ್ತಿ ಹಾಗೂ ದೃಢ ವಿಶ್ವಾಸ ಹೊಂದಿದ್ದರೆ ನೀವು ಎಂತಹ ಕಠಿಣ ವಿದ್ಯೆಯನ್ನಾದರೂ ಕೂಡ ಸುಲಭವಾಗಿ ಕಲಿಯಬಹುದು. ಹಾಗಾಗಿ ನಿನ್ನ ಪ್ರಯತ್ನವನ್ನು ನೀನು ಯಾವತ್ತೂ ಕೂಡ ಮರೆಯಬೇಡ ಎನ್ನುವ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನಾಡಿದ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಅಥವಾ ಶ್ರೀಮತಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ನುಡಿ. ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು: ಶಿಸ್ತಿನ ಸಿಪಾಯಿ, ಕಾಲೇಜಿನ ಕಿರೀಟ ಅಥವಾ ವಿದ್ಯಾಸಂಸ್ಥೆಯ ಕಿರೀಟ, ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ಪ್ರಾಂಶುಪಾಲರಾದ ಅಥವಾ ಮುಖ್ಯೋಪಾಧ್ಯಾಯರಿಂದ ಇದೀಗ ಕಾರ್ಯಕ್ರಮದ ಕುರಿತಂತೆ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷೀಯ ನುಡಿ ಮುಗಿದ ನಂತರ ಬದುಕಿನಲ್ಲಿ ನಿರ್ದಿಷ್ಟ ಗುರಿ ಇರಲಿ, ನಿನ್ನ ಕಣ್ಣಲ್ಲಿ ಸಾವಿರಾರು ಕನಸುಗಳಿರಲಿ, ನಿಮ್ಮ ಮನದಲ್ಲಿ ಗುರಿ ಸಾಧಿಸುವ ತುಡಿತವಿರಲಿ ಎಂದು ಮನತುಂಬಿ ಹಾರೈಸುವೆನು ಎನ್ನುವ ಮಾತುಗಳನ್ನು ತಮ್ಮ ಅಧ್ಯಕ್ಷೀಯ ಭಾಷಣದ ಮೂಲಕ ನಮ್ಮ ಮುಂದೆ ಹಂಚಿಕೊಂಡಂಥ ಪ್ರಾಂಶುಪಾಲರಾದ ಅಥವಾ ಮುಖ್ಯೋಪಾಧ್ಯಾಯರಾದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ. ಈ ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿಯಾದ ಅಥವಾ ಸಹಪಾಠಿಯಾದ ಇವರು. ಸಾಧನೆ ಮಾಡದವನ ಬದುಕು ನಶ್ವರ, ಸಾಧನೆ ಮಾಡಿದವನು ಜಗದಲ್ಲಾಗುವನು ಈಶ್ವರ. ಈ ಜಗದಲ್ಲಿ ಸಾಧಕನಿಗೆ ಮಾತ್ರ ಬೆಲೆಯಿದೆ, ಅವನಿಗೆ ಮಾತ್ರ ನೆಲೆಯಿದೆ. ಎಲ್ಲರಲ್ಲಿಯೂ ಒಂದೊಂದು ರೀತಿಯ ಪ್ರತಿಭೆ ಇರುತ್ತದೆ. ಇದನ್ನು ನೀವು ಅರಿತುಕೊಳ್ಳಲೇಬೇಕು. ನಿಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸಿ ನೀವು ಜೀವನದಲ್ಲಿ ಮುನ್ನುಗ್ಗಿ ಎಲ್ಲ ಹಿಂಜರಿಕೆಗಳನ್ನು ಹಿಂದಿಕ್ಕಿ ನಿಮ್ಮ ಮುಂದಿನ ಜೀವನ ಸಂತಸ ಸಂಭ್ರಮದಿಂದ ತುಂಬಿರಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಾಗೆಯೇ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ವಂದನೆ, ಅಭಿನಂದನೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿದ್ದು ನಿಮಗೆ ಈ ವಿಡಿಯೋ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.